ಎಲ್ಲ ಏನು ಪ್ರಾಬ್ಲಮ್ ಇಲ್ಲ, ಎಲ್ಲ ಕೊಡ್ತೇವೆ. ಯಾವ್ದು ಕೊಡ್ತೇವೆ? ಮಣ್ಣು ತಿನ್ನಕ್ಕೆನೆಯ ಜನ ರೋಡಲ್ಲಿ ನಿಂತಿರೋದು? ಇಡಿಯಟ್, ಬಾಯಿಲಿ ತೋರಿಸ್ತೀನಿ. ಡಿಮಾನಿಟೈಸೇಷನ್ ಆದಾಗ ಬ್ಯಾಂಕ್ ಮುಂದೆ ಜನ ಯಾರು ನಿಂತಿಲ್ಲ, ಯಾರಿಗೂ ಪ್ರಾಬ್ಲಮ್ ಇಲ್ಲ ಅಂದ್ಬಿಟ್ರೆ ನಿಂತಿದ್ ಸುಳ್ಳ? ಏನ್ ನಾವೆಲ್ಲ AI ಜನರೇಟೆಡ್ ಪಿಕ್ಚರ್ ಆಗ್ತಾ ಇದೀವ ಇಲ್ಲಿ ತಗೊಂಬಂದು? ದಿಸ್ ಇಸ್ ಆರೋಗ್ಯನ್ಸ್. ಇದು ಆರೋಗ್ಯನ್ಸ್. ಇದು ಬುರುಡೆ ಬಿಡಬೇಡಿ ಅಂತ ನಾನು ಹೇಳೋದು. ಜನರ ಮುಂದೆ ಸತ್ಯವನ್ನ ಹೇಳುವ ಎದೆಗಾರಿಕೆಯನ್ನು ತೋರಿಸಿ. ಯಾವುದೋ ಕಾಲದಲ್ಲಿ ಯಾರನ್ನೋ ಬೈಕೊಂಡು ಓಡಾಡಿದ್ರೆ ನೀವು ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಅನಾದಿ ಕಾಲದ ಯಾವುದೋ ಒಂದು ಕತೆ ಹೇಳಬಿಟ್ಟು ಅದನ್ನ ಬೈಕೊಂಡು ಓಡಾಡ್ತಾ ಇದ್ರೆ ನಿಮ್ಮನ್ನೇ ನಮ್ಮ ಮಣುತಿನ ಕಾಯ್ಕೆ ಮಾಡಿದಾರ ಜನ ಹಂಗಾರೆ ಇಷ್ಟು ವರ್ಷದಿಂದ? ದಿಸ್ ಇಸ್ ವೆರಿ ಅನ್ಫೇರ್. ಇದು ನಡೀತಾ ಇರೋದು. ಸರ್ಕಾರಗಳು ಆ ಧೀಮಂತಿಕೆಯನ್ನು ತೋರಿಸಬೇಕು ತನ್ನ ಜನರ ಮುಂದೆ. ನನಗಿರುವಂತ ಕೋಪ ಏನ್ ಗೊತ್ತಾ ಸರ್, ಇಷ್ಟು ಪಂಚರಾಜ್ಯಗಳ ಚುನಾವಣೆ ಆಯ್ತಲ್ಲ ಸರ್, ರ್ಯಾಲಿಗಳು ಮಾಡಿದ್ರು, ಅದು ಮಾಡಿದ್ರು, ಇದು ಮಾಡಿದ್ರು, ಎಷ್ಟೆಲ್ಲ ಖರ್ಚು ಮಾಡಿದ್ರು ಸರ್. ಅವಾಗ ದೇಶದ ಆರ್ಥಿಕ ಪರಿಸ್ಥಿತಿ ಜ್ಞಾಪಕ ಬಂದಿಲ್ವಾ? ಈಗ ಅವರು ಕೂಡ ಫಾರಿನ್ ಟ್ರಿಪ್ ಹೋಗ್ತಾ ಇದ್ದಾರೆ ಸರ್, 5 ದೇಶಗಳು ಸುತ್ತಾ ಇದ್ದಾರೆ. ಒಬ್ಬ ದೇಶದ ಪ್ರಧಾನಿಯಾಗಿ ರಾಜತಾಂತ್ರಿಕ ವ್ಯವಸ್ಥೆಯಲ್ಲಿ ನಾವು ತುಂಬಾ ಈಸಿಯಾಗಿ ಮಾತಾಡಕ್ಕಾಗಲ್ಲ, ಬಟ್ ಅವರು ಒಂದು ಎಕ್ಸಾಂಪಲ್ ಸೆಟ್ ಮಾಡ್ಲಿ ಅಲ್ಲ. ಪ್ರಧಾನಿಯವರು ದೇಶದ ಮಾಧ್ಯಮ ಪಾಲಿಟಿಕ್ಸ್ ಮಾತಾಡ್ಬೇಕಾದ್ರೆ ಯಾವುದೇ ರಾಜಕೀಯ ಇಲ್ಲ ಇಲ್ಲಿ. ದೇಶದ ಪ್ರಧಾನಿ POM ಆಫೀಸ್ ಅಲ್ಲಿ ಕೂತ್ಕೊಂಡು ಎಷ್ಟು ದಿನ ಪೆಟ್ರೋಲಿಯಂ ಸಚಿವರ ಜೊತೆ, ವಿದೇಶಾಂಗ ಸಚಿವರ ಜೊತೆ ಎಷ್ಟು ದಿನ ಮಾತಾಡಿದ್ದಾರೆ, ವಿತ್ತ ಸಚಿವರ ಜೊತೆ. ದಿನ ಬೆಳಗಾದ್ರೆ ಚುನಾವಣೆ ರ್ಯಾಲಿ, ಅದು ಮುಗಿದ ತಕ್ಷಣ ವಿದೇಶ ಪ್ರಯಾಣ ಮಾಡೋದಕ್ಕೆ ಇವ್ರನ್ನ ದೇಶದ ಪ್ರಧಾನಿ ಮಾಡಿರ್ತಕ್ಕಂಥದ್ದು. ನಮ್ಮ ಕನ್ನಡದ ಪತ್ರಿಕೋದ್ಯಮಕ್ಕೆ ಈಗ ಕಳೆ ಬರ್ತಾ ಇದ್ದಾರೆ. ನೋಡಿ, ಪಬ್ಲಿಕ್ ಟಿವಿಯ ರಂಗಣ್ಣ ಕೇಂದ್ರ ಸರ್ಕಾರವನ್ನು ಹಿಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಳ್ತಾ ಇದ್ದಾರೆ. ಹಾಗಂತ ರಾಜ್ಯ ಸರ್ಕಾರಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೀವಿ ಅಂತಲ್ಲ. ಕೇಂದ್ರ ಸರ್ಕಾರದ ತಪ್ಪು ನೀತಿಗಳ ಬಗ್ಗೆ, ಕೇಂದ್ರ ಸರ್ಕಾರದ ತಪ್ಪು ನಡೆಗಳಿಂದಾಗಿ ಇವತ್ತು ಇಡೀ ದೇಶ ಕಂಗಾಲಾಗ್ತಾ ಇದ್ದಾರೆ. ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ಲೀಕ್ ಹಿಂದೆ ಒಬ್ಬ ಕುಲಕರ್ಣಿ ಎಂಬ ವ್ಯಕ್ತಿ, ಒಬ್ಬ ಉಪನ್ಯಾಸಕನ ಕೈವಾಡ ಇದೆ ಅಂತ ಬರ್ತಾ ಇದೆ. ಇಲ್ಲಿ ಧರ್ಮೇಂದ್ರ ಪ್ರಧಾನ್ ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಇಲ್ಲ, ರಾಜೀನಾಮೆ ಕೊಡ್ತಾ ಇಲ್ಲ. 4 ಜನ ವಿದ್ಯಾರ್ಥಿಗಳು ಸೂಸೈಡ್ ಮಾಡ್ಕೊಂಡಿದ್ದಾರೆ. 20 ಲಕ್ಷಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಬರ್ದಿದ್ದಾರಲ್ಲ. ಈ ಎಲ್ಲ ತಪ್ಪುಗಳನ್ನ ಪಬ್ಲಿಕ್ ಟಿವಿಯ ರಂಗಣ್ಣನವರು ಖಂಡಿಸ್ತಾ ಇದ್ದಾರೆ. ಜೊತೆಗೆ ಪಬ್ಲಿಕ್ ಟಿವಿಯಲ್ಲೇ ಇದ್ದಂತ ನಮ್ಮ ಗ್ಯಾರಂಟಿ ನ್ಯೂಸ್ನ ರಾಧಕ್ಕ ಇವತ್ತು ರೊಚ್ಚಿಗೆ ಹೇಳ್ತಾ ಇದ್ದಾರೆ, ಪ್ರಶ್ನೆ ಮಾಡ್ತಾ ಇದ್ದಾರೆ. ಈ ಜನರ ಪರವಾಗಿ ಕಣ್ಣೀರು ಹಾಕ್ತಾ ಇದ್ದಾರೆ. ಒಬ್ಬ ಪತ್ರಕರ್ತೆಯಾಗಿ, ದಿಟ್ಟ ಪತ್ರಕರ್ತೆಯಾಗಿ ನಾವು ಯಾವ ರೀತಿ ನಡ್ಕೊಳ್ಬೇಕು, ಪತ್ರಿಕೋದ್ಯಮದಲ್ಲಿ ಪತ್ರಕರ್ತೆ ಯಾವ ರೀತಿ ಇರಬೇಕು ಅಂತೇಳಿ ಈ ರಾಜಕೀಯ ಸ್ಥಿತಿಗತಿಗಳ ಬಗ್ಗೆ ಪದೇ ಪಬ್ಲಿಕ್ ಟಿವಿಯ ರಂಗಣ್ಣ ಮತ್ತು ಗ್ಯಾರಂಟಿ ನ್ಯೂಸ್ನ ರಾಧಕ್ಕ ಅವರು ಪ್ರಶ್ನೆ ಮಾಡ್ತಾ ಇರುವುದು ಈಗ ನಮಗೆ ನಿಜಕ್ಕೂ ಒಂದು ರೀತಿಯಾದಂತಹ ಆಶಾಕಿರಣ ಗೋಚರಿಸ್ತಾ ಇದೆ. ಇದು ಪತ್ರಕರ್ತರು ಮಾಡಬೇಕಾಗಿದ್ದಂತಹ ಕರ್ತವ್ಯ. ಇವರಿಬ್ಬರಿಗೂ ನಾವು ಧನ್ಯವಾದಗಳನ್ನ ಹೇಳ್ತಾ ಇದ್ವಿ ಇಡೀ ಭಾರತೀಯರ ಪರವಾಗಿ. ಯಾಕೆ ಅಂತಂದ್ರೆ ಒಬ್ಬ ಪತ್ರಕರ್ತ ಖಡ್ಗಕ್ಕಿಂತ ಲೇಖನಿ ಹರಿತ ಅಂತಾರೆ. ಒಬ್ಬ ಪತ್ರಕರ್ತ ಮನಸ್ಸು ಮಾಡಿದ್ರೆ ಇಡೀ ಸರ್ಕಾರವನ್ನು ನಡಗಿಸಬಲ್ಲ. ಒಬ್ಬ ಪತ್ರಕರ್ತ ಮನಸ್ಸು ಮಾಡಿದರೆ ವ್ಯವಸ್ಥೆಯನ್ನು ಬದಲಾಯಿಸಬಲ್ಲ. ಒಬ್ಬ ಪತ್ರಕರ್ತ ಮನಸ್ಸು ಮಾಡಿದರೆ ಸರ್ಕಾರಗಳನ್ನು ಬದಲಾಯಿಸಬಲ್ಲ. ಆ ಪತ್ರಕರ್ತನಲ್ಲಿರುವಂಥ ಆ ಶಕ್ತಿಯನ್ನ ನಾವು ರಾಜಕಾರಣಿಗಳು, ರಾಜಕೀಯ ಪಕ್ಷಗಳಿಗೆ ಮಾರ್ಕೊಂಡು ರಾಜಕಾರಣಿಗಳ ಮನೆ ಬಾಗಿಲನ್ನು ಕಾಯ್ಕೊಡುವಂತಹ ಪತ್ರಿಕೋದ್ಯಮ ಇವತ್ತು ಬದಲಾವಣೆ ಆಗಬೇಕು. ನಾಟಕ ಮಾಡ್ತಾರೆ ರಾಜಕಾರಣಿಗಳು. ನರೇಂದ್ರ ಮೋದಿ ಅವರು ಸ್ವಚ್ಛ ಭಾರತ್ ಅಂತ ತಕ್ಷಣ ಪೊರಕೆ ಹಿಡಿತಾರೆ. ನರೇಂದ್ರ ಮೋದಿ ಅವರು ಏನೋ ಚಿನ್ನ ಖರೀದಿ ಮಾಡಬೇಡಿ ಅಂದರೆ ಮಾಡೋದಿಲ್ಲ. ನರೇಂದ್ರ ಮೋದಿ ಅವರು ಪೆಟ್ರೋಲ್ ಡೀಸೆಲ್ ಕಡಿಮೆ ಮಾಡಿ ಅಂದ ತಕ್ಷಣ ತೋರಿಕೆಗೆ ಸೈಕಲ್ನಲ್ಲಿ ಓಡಾಡ್ತಾರೆ. ಇವೆಲ್ಲವನ್ನು ಫಾಲೋ ಅಪ್ ಮಾಡಿ ನಿರಂತರವಾಗಿ ಅವರಿಗೆ ಪಾಲಿಸಿ ಅಂತ ಹೇಳಬೇಕಾಗುತ್ತೆ. ಎಲ್ಲವನ್ನು ಮಾಡಬೇಕಾಗಿರುವಂಥದ್ದು, ಎಲ್ಲದರ ಚಾಟಿ ಹಿಡ್ಕೊಂಡಿರುವಂಥದ್ದು ಇದು ಪತ್ರಕರ್ತ. ಈ ಪತ್ರಕರ್ತ ಎಂಬ ಶಕ್ತಿ ಏನಿದೆಯಲ್ಲ, ಈ ಲೇಖನಿ ಎಂಬ ಶಕ್ತಿ ಇದೆಯಲ್ಲ, ಈ ಶಕ್ತಿ ಮನಸ್ಸು ಮಾಡಿದರೆ ಜನರ ಧ್ವನಿಯಾಗಿ ಇವರಿಗೆ ಚಾಟಿ ಏಟು ಬೀಸಿ, ಹೌದು ನಮ್ಮನ್ನ ಪ್ರಶ್ನೆ ಮಾಡುವವರು ಇದ್ದಾರೆ, ಇವರು ನಮ್ಮನ್ನ ತಪ್ಪುಗಳನ್ನು ಕಂಡುಹಿಡಿತಾರೆ, ಭ್ರಷ್ಟ ವ್ಯವಸ್ಥೆಯನ್ನು ಹೊರಗಡೆ ತರ್ತಾರೆ. ಈ ಭ್ರಷ್ಟ ಕಾರ್ಯಾಂಗ ವ್ಯವಸ್ಥೆಯಲ್ಲಿರುವಂಥ ಸರ್ಕಾರಿ ಅಧಿಕಾರಿಗಳ ಅವರ ಮುಖವಾಡವನ್ನು ಬಯಲು ಮಾಡಬೇಕು, ಅವರನ್ನು ಬೆತ್ತಲೆ ಮಾಡಬೇಕು, ಅವರ ಲಂಚ ಬಾಕತನವನ್ನು ಹೊರಗಡೆ ತರ್ತಾರೆ ಎಂಬ ಭಯ ಅವ್ರಿಗೆ ಹುಟ್ಟಬೇಕು. ಆವತ್ತು ಇವರು ಬದಲಾವಣೆ ಆಗ್ತಾರೆ. ಇಲ್ಲದೆ ಹೋದರೆ ಪತ್ರಕರ್ತರು ತಾನೇ ಅವ್ರಿಗೊಂದಷ್ಟು ಕಮರ್ಷಿಯಲ್, ಅವ್ರಿಗೊಂದಷ್ಟು ರೆವಿನ್ಯೂನು, ಅವ್ರಿಗೊಂದಷ್ಟು ಕವರ್ ಕಳಿಸ್ಬಿಟ್ರೆ ಸಾಕು, ನಮ್ಮ ಪರವಾಗಿ ಮಾತನಾಡ್ತಾರೆ.
ಈ ಮನಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ ಇವತ್ತು ರಾಜಕಾರಣಿಗಳು, ರಾಜಕೀಯ ಪಕ್ಷಗಳು. ಅದನ್ನೆಲ್ಲವನ್ನು ಮೆಟ್ಟಿ ನಿಂತು ನಿಜಕ್ಕೂ ನಾವು ಪಬ್ಲಿಕ್ ಟಿವಿಯ ರಂಗಣ್ಣನವರನ್ನ ಅವರ ತಪ್ಪುಗಳನ್ನು ಮಾಡಿದಾಗ ನಾವು ಟೀಕೆ ಮಾಡಿದ್ದೀವಿ. ಇವತ್ತು ಅವರು ಒಳ್ಳೆಯ ವಿಚಾರಗಳನ್ನು ಸರ್ಕಾರಕ್ಕೆ ಚಾಟಿ ಏಟು ಬೀಸಬೇಕಾದ್ರೆ ಅವರನ್ನು ನಾವು ಪ್ರಶಂಸೆ ಮಾಡಲೇಬೇಕಾಗಿದೆ. ಪ್ರಶಂಸೆ ಮಾಡ್ತಾ ಇದ್ದೀವಿ. ಇಂಥವರು ಮಾರ್ಗದರ್ಶಕರಾಗಬೇಕು. ಇಂಥವರು ಮಾರ್ಗದರ್ಶಕರಾದರೆ ಮಾತ್ರ ಕರ್ನಾಟಕದಲ್ಲಿ ಇರುವಂತಹ ಬೆರಳೆಣಿಕೆಯಷ್ಟು ಸ್ಯಾಟಲೈಟ್ ಚಾನೆಲ್ಗಳು, ಅದು ಅರ್ಧ ಭಾಗ ಜೀವ ಕಳ್ಕೊಂಡಿರುವಂಥದ್ದು, ಜೀವ ಇರುವಂತಹ ಸ್ಯಾಟಲೈಟ್ ಚಾನೆಲ್ಗಳು ಹಿಂದೆ ಮುಂದೆ ನೋಡ್ತಾ ಇದ್ದಾವೆ. ಈಗಲಾದರೂ ಪಬ್ಲಿಕ್ ಟಿವಿಯ ರಂಗಣ್ಣವರು ಮಾತನಾಡ್ತಾ ಇದ್ದಾರೆ, ಪಬ್ಲಿಕ್ ಗ್ಯಾರಂಟಿ ನ್ಯೂಸ್ನ ರಾಧಕ್ಕ ಮಾತನಾಡ್ತಾ ಇದ್ದಾರೆ, ಅವರಿಬ್ಬರು ಮಾತನಾಡ್ತಾ ಇದ್ದಾರೆ. ನಾವು ಸಹ ಅದಕ್ಕೆ ಚಾಟಿ ಬೀಸಬೇಕು, ಅವರ ಹಾದಿಯಲ್ಲಿ ನಾವು ಹೋಗಬೇಕು ಅಂತೇಳಿ ಏಷ್ಯಾನೆಟ್ ಸುವರ್ಣ, TV9, ನ್ಯೂಸ್ 18, TV5 ರಮಾಕಾಂತ್ ಆಗಾಗ ಮಾತಾಡ್ತಾ ಇರ್ತಾರೆ. ಇನ್ನು ನ್ಯೂಸ್ ಫಸ್ಟು, ಇನ್ನು ರಿಪಬ್ಲಿಕ್ ಕನ್ನಡ, ಅದಂತೂ ಭಾರತೀಯ ಜನತಾ ಪಕ್ಷದ ಮುಖವಾಣಿ. ಇವರೆಲ್ಲರೂ ಸಹ ಒಂದು ಸಾರಿ ಯೋಚನೆ ಮಾಡಿ, ನಾವು ಸರಿಯಾದ ದಾರಿಗೆ ಹೋಗಬೇಕು, ಇವರು ಹೋಗ್ತಾ ಇದ್ದಾರೆ ಅಂತೇಳಿ ಇವರ ದಾರಿಯನ್ನು ಅವರು ತುಳಿದರೆ ಮಾತ್ರ ಈ ರಾಜ್ಯದಲ್ಲಿ ನಡೀತಾ ಇರುವಂಥ ತಪ್ಪುಗಳ ಬಗ್ಗೆ ನಾನು ಬರೀ ಕೇಂದ್ರ ಸರ್ಕಾರವನ್ನು ಟೀಕೆ ಮಾಡಿ ಅಂತ ಹೇಳ್ತಾ ಇಲ್ಲ, ರಾಜ್ಯ ಸರ್ಕಾರದ ತಪ್ಪುಗಳನ್ನೂ ಪ್ರಶ್ನೆ ಮಾಡಿ. ಈಗ ನಮಗೆ ಕಣ್ಣು ಮುಂದೆ ಇರುವಂತಹ ಇಡೀ ದೇಶವನ್ನು ಇವತ್ತು ಇಕ್ಕಟ್ಟಿಗೆ ಸಿಲುಕಿಸ್ತಾ ಇರುವಂತಹ ಕೇಂದ್ರ ಸರ್ಕಾರದ ನಡೆಗಳನ್ನು ನಾವು ಪ್ರಶ್ನೆ ಮಾಡ್ತಾ ಇದ್ದೇವೆ. ರಾಜ್ಯ ಸರ್ಕಾರದ ತಪ್ಪುಗಳನ್ನು ಪ್ರಶ್ನೆ ಮಾಡ್ತೇವೆ. ರಾಜ್ಯ ಸರ್ಕಾರವೂ ಸಹ ನಮ್ಮನ್ನು ಯಾರೂ ಪ್ರಶ್ನೆ ಮಾಡಲ್ಲ, ನಾವು ನಡೆದಿದ್ದೇ ದಾರಿ ಅಂತ ಅವರು ತಿಳ್ಕೊಂಡಿದ್ರೆ ಅವರಂತಹ ಮೂರ್ಖರು ಮತ್ತೊಬ್ಬರಿಲ್ಲ. ಪ್ರಜಾಪ್ರಭುತ್ವವನ್ನು ಉಳಿಸುವಂಥದ್ದು, ಸಂವಿಧಾನ ನಮಗೆ ಕೊಟ್ಟಿರುವಂಥ ಸ್ವತಂತ್ರವನ್ನು ನಾವು ಪತ್ರಕರ್ತರು ಪ್ರಶ್ನಿಸೋದಕ್ಕೆ ನಾವು ಬಳಸ್ಕೊಳಕ್ಕೆ ಹೋಗಬೇಕು. ನಾವು ಯಾವುದೋ ರಾಜಕಾರಣಿಯನ್ನು ಓಲೈಸೋದಕ್ಕಲ್ಲ, ರಾಜಕಾರಣಿಗಳನ್ನು ಹೊಗಳೋದಕ್ಕಲ್ಲ, ರಾಜಕಾರಣಿಗಳನ್ನು ಎಲ್ಲಿಡಬೇಕು ಅಲ್ಲಿಡಬೇಕು. ಉಪ್ಪಿನಕಾಯಿ ರೀತಿಯಲ್ಲಿ ಇಟ್ಕೊಬೇಕು, ಅದನ್ನೇ ನಾವು ಊಟವಾಗಿ ತೆಗೆದುಕೊಳ್ಳೋಕೆ ಹೋಗಬಾರ್ದು. ಪತ್ರಕರ್ತರು ಇವತ್ತು ಒಂದು ರೀತಿಯ ಆಶಾವಾದವನ್ನು, ಒಂದು ಆಶಾ ಕಿರಣವನ್ನು ಅವರು ತೋರಿಸ್ತಾ ಇರುವಂಥದ್ದು ನಾವು ಮಗದೊಮ್ಮೆ ಹೇಳ್ತಾ ಇದ್ದೀವಿ. ಎಲ್ಲ ಪತ್ರಕರ್ತರು ನಾವು ಊಟ ಮಾಡೋದಕ್ಕೆ, ನಾವು ಜೀವನ ಮಾಡೋದಕ್ಕೆ ದೇವರು ಎಲ್ಲಿಂದಾದರೂ ಏನಾದರೂ ಒಂದು ಮಾಡಿಕೊಟ್ಟಿರ್ತಾನೆ. ನಿಮ್ಮಗಳಿಗೆ ಒಂದು ಅವಕಾಶ ಕೊಟ್ಟಿರುವಂಥದ್ದು ಪತ್ರಕರ್ತರಾಗಿ ಪತ್ರಿಕೋದ್ಯಮದಲ್ಲಿ ಮುಂದುವರಿಯೋದಕ್ಕೆ, ಅದನ್ನು ಬಳಸ್ಕೊಳ್ಳಿ. ನರೇಂದ್ರ ಮೋದಿಯವರು ಮೇಲಿಂದ ಇಳಿದು ಬಂದಿಲ್ಲ, ಸಿದ್ದರಾಮಯ್ಯನವರು ಮೇಲಿಂದ ಇಳಿದು ಬಂದಿಲ್ಲ, ರಾಹುಲ್ ಗಾಂಧಿಯವರು ಮೇಲಿಂದ ಇಳಿದು ಬಂದಿಲ್ಲ. ಇವರೆಲ್ಲರೂ ಸಹ ಪ್ರಜಾಪ್ರಭುತ್ವದಲ್ಲಿ ಸೇವಕರು, ನಮ್ಮ ಸೇವಕರು, ಜನರ ಸೇವಕರು. ಇವರುಗಳು ಐಷಾರಾಮಿ ಜೀವನ ಮಾಡಿಕೊಂಡು ಹೇಳಿದ್ವಲ್ಲ, ನರೇಂದ್ರ ಮೋದಿಯವರು ಏನೋ ವಿದೇಶಕ್ಕೆ ಪ್ರವಾಸಕ್ಕೆ ಹೋಗಿ ಕೈ ಚಾಚಿ, ಅವ್ರ ಚಾಚಕ್ಕಿಂತ ಮುಂಚೆ ಇವರೇ ಕೈ ಚಾಚಿ ಆಲಂಗಿಸ್ಕೊಂಡು ಯಾವ ಸಂದೇಶ ಕೊಡ್ತಾ ಇದ್ದಾರೆ? ಇವರಿಗೆ ಯಾರು ಅಧಿಕಾರದಲ್ಲಿ ಇರು ಅಂತ ಹೇಳ್ತಾರೆ? ಯಾರಾದರೂ ದುಂಬಾಲು ಬಿದ್ದಿದ್ದಾರಾ? ನೀವು ಅಧಿಕಾರದಲ್ಲಿ ಇರಲೇಬೇಕು ಅಂತ ದುಂಬಾಲು ಬಿದ್ದಿದ್ದಾರಾ? ಇಲ್ವಲ್ಲ. ಇವರು ದೇಶವನ್ನು ಕಾಪಾಡ್ತೀವಿ ಅಂತ ದೇಶವನ್ನು ಪ್ರಪಾತಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಎಲ್ಲವೂ ಬದಲಾವಣೆ ಆಗಬೇಕು ಅಂತಂದರೆ ರಂಗಣ್ಣನ ರೀತಿಯಲ್ಲಿ, ಗ್ಯಾರಂಟಿ ನ್ಯೂಸ್ನ ರಾಧಕ್ಕನ ರೀತಿಯಲ್ಲಿ ಎಲ್ಲ ಪತ್ರಕರ್ತರು ಬದಲಾವಣೆ ಆಗಬೇಕು. ಕರ್ನಾಟಕ ಮಾತ್ರ ಅಲ್ಲ, ಇಡೀ ದೇಶದ ಪತ್ರಕರ್ತರು ಬದಲಾವಣೆ ಆದಾಗ ಮಾತ್ರ ಈ ದೇಶವನ್ನು ಉಳಿಸ್ಬೋದು. ರವೀಶ್ ಕುಮಾರ್ ಇದ್ದಾರೆ, ಧ್ರುವ ರಾಠಿ ಇದ್ದಾರೆ, ಅಭಿಸಾರ್ ಶರ್ಮಾ ಇದ್ದಾರೆ, ಇಂತಹ ಭಾಳಷ್ಟು ಜನ ಪತ್ರಕರ್ತರು ಉತ್ತರ ಭಾರತದಲ್ಲೂ ಇದ್ದಾರೆ. ಉತ್ತರ ಭಾರತದಲ್ಲಿ ಇಂಗ್ಲೀಷು, ಹಿಂದಿ ಚಾನೆಲ್ಗಳಲ್ಲೂ ಇದ್ದಾರೆ. ಎಲ್ಲರನ್ನೂ ಸೇರಿಸಿ ಒಂದು ಗ್ರೂಪ್ ಮಾಡಿಕೊಂಡ್ರೆ ನಮ್ಮ ಕನ್ನಡದ ಮಟ್ಟಿಗೆ ಇವಾಗ ಆಗಿರುವಂತಹ ಬೆಳವಣಿಗೆಗಳು ಇದು ಫಾಲೋ ಅಪ್ ಆಗಬೇಕು, ಇದು ಮುಂದುವರಿಬೇಕು. ಇದು ಮುಂದುವರೆದಾಗ ಮಾತ್ರ ಈ ರಾಜ್ಯದಲ್ಲೂ ಸಹ ಭಯ ಬರುತ್ತೆ. ನಾವು ಈ ಸಮಯಕ್ಕೆ ಮಾತಾಡಿಕೊಂಡು ನಂತರ ಸೈಲೆಂಟ್ ಆಗೋದು ಬೇಡ. ತಪ್ಪು ಮಾಡಿದರೆ ನರೇಂದ್ರ ಮೋದಿಯವ್ರನ್ನು ಬಿಡಬೇಡಿ, ತಪ್ಪು ಮಾಡಿದರೆ ಸಿದ್ದರಾಮಯ್ಯನೂ ಬಿಡಬೇಡಿ, DK ಶಿವಕುಮಾರ್ನ ಬಿಡಬೇಡಿ, ಕುಮಾರಸ್ವಾಮಿ ಅವ್ರನ್ನ ಬಿಡಕ್ಕೆ ಹೋಗಬೇಡಿ. ಪ್ರಶ್ನಿಸುವಂತಹ ಶಕ್ತಿ ಈಗ ನಿಮಗೆ ಅದರ ಮೇಲೆ ಮಮಕಾರ ಬಂದಿದೆ. ಆ ಶಕ್ತಿ ಬಗ್ಗೆ ನಿಮಗೆ ಅರಿವು ಆಗ್ತಾ ಇರೋದರಿಂದ ನಿಮಗೆ ಮತ್ತೊಮ್ಮೆ ಮಗದೊಮ್ಮೆ ಹ್ಯಾಟ್ಸ್ ಆಫ್ ಹೇಳ್ತೀವಿ. ನಿಮ್ಮ ಅಕ್ಷರ ಮೀಡಿಯಾ ಇದನ್ನೇ ಬಯಸ್ತಾ ಇದ್ದಿದ್ದು. ನೀವು ಈ ಟ್ರ್ಯಾಕಿಗೆ ಬರಬೇಕು ಅಂತಲೇ ನಾವು ಬಯಸ್ತಾ ಇರುವಂಥದ್ದು. ಸಮುದಾಯವನ್ನು ಸರಿದಾರಿಗೆ ತರಬೇಕು ಅಂತಂದರೆ ಒಬ್ಬ ಪತ್ರಕರ್ತ ಮನಸ್ಸು ಮಾಡಬೇಕು. ಆ ಮನಸ್ಸನ್ನು ಈಗ ಪಬ್ಲಿಕ್ ಟಿವಿಯ ರಂಗಣ್ಣ ಮತ್ತು ಗ್ಯಾರಂಟಿ ನ್ಯೂಸ್ನ ರಾಧಕ್ಕ ಅವರು ಮಾಡ್ತಾ ಇದ್ದಾರೆ. ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮ ಅಕ್ಷರ ಮೀಡಿಯಾದ ಮೂಲಕ ನಿಮಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.